ಇವತ್ತು ನಾನು ನಿಮ್ಮಾಗೆ ಒಂದು ಅಭಿಮಾನಿಯಾಗಿ ರಾಹುಲ್ ಗಾಂಧಿ ಅವ್ರನ್ನ ನೋಡ್ಬೇಕನ್ನೋ ಒಂದು ಆಸೆ ಪ್ರೀತಿಯಿಂದ ಬಂದಿದ್ದೀನಿ. ಯಾಕಂದ್ರೆ ರೀಸೆಂಟಾಗಿ ಅವ್ರು ಮಾಡಿದಂಥ ಜೋಡೋ ಯಾತ್ರಾ ಅಂತ ಒಂದು ವಾಕಿಂಗ್ ಇದು ಮಾಡಿದ್ರು. ನನಗೆ ಅದು ನೋಡ್ಬಿಟ್ಟು ತುಂಬ ಇನ್ಸ್ಪೈರ್ ಆಯ್ತು, ನನಗೆ ಭಾಳ ಖುಷಿ ಆಯ್ತು. ಅಂದರೆ ನನಗೆ ತುಂಬ ಫಿಟ್ನೆಸ್ ಅಂದರೆ ತುಂಬ ಇಷ್ಟ. ಅಂದರೆ ಫಿಟ್ನೆಸ್ ಜೊತೆಲಿ ಒಂದು ಪರ್ಪಸ್ಗೋಸ್ಕರ ಅವರು ಇಡೀ ಭಾರತ ದೇಶನ ನಡ್ಕೊಂಡೇ ಹೋಗಿರೋದು ಭಾಳ ಒಂಥರ ಒಂದು ಉತ್ತೇಜನ ಸಿಕ್ತು, ಒಂದು ಖುಷಿ ಸಿಕ್ತು ನನಗೆ ನೋಡಿದಾಗ. ಅವ್ರ ಕ್ಲಿಪ್ಪಿಂಗ್ ಬರ್ತಾನೆ ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಭಾಳ ಖುಷಿ ಆಯಿತು. ಆಮೇಲೆ ವೇಣುಗೋಪಾಲ್ ಅವರು ನೋಡಿದ್ದೀನಿ, ಟಿ ವಿಲಿ ನೋಡಿದ್ದೀನಿ ಅವ್ರನ್ನ ಜಾಸ್ತಿ. ಆಲ್ಮೋಸ್ಟ್ ಎಲ್ಲ ಟೈಮ್ನಲ್ಲೂ ಬರ್ತಾ ಇರ್ತಾರೆ. ಈ ಕಾಂಗ್ರೆಸ್ ಮೀಟಿಂಗ್ ಇದ್ದಾಗೆಲ್ಲ ಬೆಂಗಳೂರಿಗೆ ಬರ್ತಾ ಇರ್ತಾರೆ. ನಂಗೆ ಅಷ್ಟೇ ಗೊತ್ತು, ಯಾಕೆ ನಮ್ಗೆ ಆ್ಯಕ್ಟ್ರ್ ಅಷ್ಟೇ. ಐ ಡೋಂಟ್ ನೋ ಅಬೌಟ್ ಪಾಲಿಟಿಕ್ಸ್. ಗೀತನಿಗೆ ಆ್ಯಕ್ಚುಲಾಗಿ ನೋಡೋಕೆ ಹೋದರೆ ನಮ್ಮ ಮಾವವ್ರು ಪಾಲಿಟಿಕ್ಸ್ ಇದ್ರು, ಬಂಗಾರಪ್ಪ ಅವರು. ಅವ್ರ ಮಗ ಮಧು ಅವರು ಇದ್ದಾರೆ. ಹಾಗೂ ಇವಾಗ ಗೀತಾ ಅವರು ಒಂದ್ಸತಿ ಆಲ್ರೆಡಿ MP ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ. ಇವಾಗ ತಿರ್ಗಾ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ, ಸರ್ ಮೈ ವೈಫ್ ವಿಲ್ ಬಿ ಆಲ್ವೇಸ್ ದೇರ್ ಇನ್ ಯುವರ್ ಪಾರ್ಟಿ ಸರ್. ಐ ಆಮ್ ವೆರಿ ಹ್ಯಾಪಿ ಟು ಸಿ ದಿಸ್ ಆ್ಯಂಡ್ ಶಿ ವಿಲ್ ಬಿ ದೇರ್ and I'll be behind her support actually. I'm always supporting my wife every time, anytime whatever she says I'll do it. And ಇಲ್ಲಿ ಬಂದಿರೋರು ಎಲ್ರಿಗೂ ಅಂತ ಕೇಳ್ಕೊಳ್ಳೋದು ಅಷ್ಟೇ, ನೀವು ಗೊತ್ತು ಯಾರಿಗೆ ಆಯ್ಕೆ ಮಾಡಬೇಕು, ಯಾರು ಒಳ್ಳೇದು ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ. ಐ ಥಿಂಕ್ 100% ಈ ಸತಿ ಬಂದು ಒಂದು ಜಯಬೇರಿ ಬಾರಿಸ್ಲಿ ಅಂತ ಇವರೆಲ್ರಿಗೂ ನಾನು ಆ ದೇವರ ಮೂಲಕ, ನಿಮ್ಮ ಅಭಿಮಾನಿ ದೇವರುಗಳ ಮೂಲಕ ನಿಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಇವತ್ತು ನಾನು ನಿಮ್ಮಾಗೆ ಒಂದು ಅಭಿಮಾನಿಯಾಗಿ ರಾಹುಲ್ ಗಾಂಧಿ ಅವ್ರನ್ನ ನೋಡ್ಬೇಕನ್ನೋ ಒಂದು ಆಸೆ ಪ್ರೀತಿಯಿಂದ ಬಂದಿದ್ದೀನಿ. ಯಾಕಂದ್ರೆ ರೀಸೆಂಟಾಗಿ ಅವ್ರು ಮಾಡಿದಂಥ ಜೋಡೋ ಯಾತ್ರಾ ಅಂತ ಒಂದು ವಾಕಿಂಗ್ ಇದು ಮಾಡಿದ್ರು. ನನಗೆ ಅದು ನೋಡ್ಬಿಟ್ಟು ತುಂಬ ಇನ್ಸ್ಪೈರ್ ಆಯ್ತು, ನನಗೆ ಭಾಳ ಖುಷಿ ಆಯ್ತು. ಅಂದರೆ ನನಗೆ ತುಂಬ ಫಿಟ್ನೆಸ್ ಅಂದರೆ ತುಂಬ ಇಷ್ಟ. ಅಂದರೆ ಫಿಟ್ನೆಸ್ ಜೊತೆಲಿ ಒಂದು ಪರ್ಪಸ್ಗೋಸ್ಕರ ಅವರು ಇಡೀ ಭಾರತ ದೇಶನ ನಡ್ಕೊಂಡೇ ಹೋಗಿರೋದು ಭಾಳ ಒಂಥರ ಒಂದು ಉತ್ತೇಜನ ಸಿಕ್ತು, ಒಂದು ಖುಷಿ ಸಿಕ್ತು ನನಗೆ ನೋಡಿದಾಗ. ಅವ್ರ ಕ್ಲಿಪ್ಪಿಂಗ್ ಬರ್ತಾನೆ ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಭಾಳ ಖುಷಿ ಆಯಿತು. ಆಮೇಲೆ ವೇಣುಗೋಪಾಲ್ ಅವರು ನೋಡಿದ್ದೀನಿ, ಟಿ ವಿಲಿ ನೋಡಿದ್ದೀನಿ ಅವ್ರನ್ನ ಜಾಸ್ತಿ. ಆಲ್ಮೋಸ್ಟ್ ಎಲ್ಲ ಟೈಮ್ನಲ್ಲೂ ಬರ್ತಾ ಇರ್ತಾರೆ. ಈ ಕಾಂಗ್ರೆಸ್ ಮೀಟಿಂಗ್ ಇದ್ದಾಗೆಲ್ಲ ಬೆಂಗಳೂರಿಗೆ ಬರ್ತಾ ಇರ್ತಾರೆ. ನಂಗೆ ಅಷ್ಟೇ ಗೊತ್ತು, ಯಾಕೆ ನಮ್ಗೆ ಆ್ಯಕ್ಟ್ರ್ ಅಷ್ಟೇ. ಐ ಡೋಂಟ್ ನೋ ಅಬೌಟ್ ಪಾಲಿಟಿಕ್ಸ್. ಗೀತನಿಗೆ ಆ್ಯಕ್ಚುಲಾಗಿ ನೋಡೋಕೆ ಹೋದರೆ ನಮ್ಮ ಮಾವವ್ರು ಪಾಲಿಟಿಕ್ಸ್ ಇದ್ರು, ಬಂಗಾರಪ್ಪ ಅವರು. ಅವ್ರ ಮಗ ಮಧು ಅವರು ಇದ್ದಾರೆ. ಹಾಗೂ ಇವಾಗ ಗೀತಾ ಅವರು ಒಂದ್ಸತಿ ಆಲ್ರೆಡಿ MP ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ. ಇವಾಗ ತಿರ್ಗಾ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ, ಸರ್ ಮೈ ವೈಫ್ ವಿಲ್ ಬಿ ಆಲ್ವೇಸ್ ದೇರ್ ಇನ್ ಯುವರ್ ಪಾರ್ಟಿ ಸರ್. ಐ ಆಮ್ ವೆರಿ ಹ್ಯಾಪಿ ಟು ಸಿ ದಿಸ್ ಆ್ಯಂಡ್ ಶಿ ವಿಲ್ ಬಿ ದೇರ್ and I'll be behind her support actually. I'm always supporting my wife every time, anytime whatever she says I'll do it. And ಇಲ್ಲಿ ಬಂದಿರೋರು ಎಲ್ರಿಗೂ ಅಂತ ಕೇಳ್ಕೊಳ್ಳೋದು ಅಷ್ಟೇ, ನೀವು ಗೊತ್ತು ಯಾರಿಗೆ ಆಯ್ಕೆ ಮಾಡಬೇಕು, ಯಾರು ಒಳ್ಳೇದು ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ. ಐ ಥಿಂಕ್ 100% ಈ ಸತಿ ಬಂದು ಒಂದು ಜಯಬೇರಿ ಬಾರಿಸ್ಲಿ ಅಂತ ಇವರೆಲ್ರಿಗೂ ನಾನು ಆ ದೇವರ ಮೂಲಕ, ನಿಮ್ಮ ಅಭಿಮಾನಿ ದೇವರುಗಳ ಮೂಲಕ ನಿಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.